ಓಂ ಶಾಂತಿ. ದಿನಾಂಕ ಆಗಿದೆ 4/6/2025. ನೀವೀಗ ಶ್ರೀಮತದಂತೆ ಶಾಂತಿಯ ಆಳದಲ್ಲಿ ಹೋಗುತ್ತೀರಿ. ನಿಮಗೆ ತಂದೆಯಿಂದ ಶಾಂತಿಯ ಆಸ್ತಿಯು ಸಿಗುತ್ತದೆ. ಶಾಂತಿಯಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಯಾವಾಗ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವರೋ ಆಗ ನೀವು ಸಹೋದರ ಸಹೋದರಿಯರಾಗಿ ಬಿಡುತ್ತೀರಿ. ನೀವು ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡುತ್ತೀರಿ, ನಾವು ಸಹೋದರ ಸಹೋದರಿಯಾಗಿಯೇ ಇರುತ್ತೇವೆ. ವಿಕಾರದ ದೃಷ್ಟಿಯನ್ನು ಇಡುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ಎಚ್ಚರಿಸುತ್ತಾ ಉನ್ನತಿಯನ್ನು ಪಡೆಯುತ್ತೇವೆ. ತಂದೆಯು ಸ್ವದರ್ಶನ ಚಕ್ರಧಾರಿ ಎಂದು ಕರೆಸಿಕೊಳ್ಳುತ್ತಾರೆ, ಏಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುವುದು ಸ್ವದರ್ಶನ ಚಕ್ರಧಾರಿಗಳಾಗುವುದಾಗಿದೆ. ಶಾಂತಿಯನ್ನು ಯಾರು ಕೊಡುತ್ತಾರೆ ಹಾಗೂ ಶಾಂತಿಧಾಮಕ್ಕೆ ಯಾರು ಕರೆದುಕೊಂಡು ಹೋಗುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇದನ್ನು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ. ದೇವತೆಗಳು ಸ್ವದರ್ಶನ ಚಕ್ರಧಾರಿಗಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ರಾತ್ರಿ ಹಗಲಿನ ಅಂತರವಿದೆ. ನಂಬರ್ 1 ಪುರುಷಾರ್ಥದನುಸಾರ ನೀವು ಪ್ರತಿಯೊಬ್ಬರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ. ವಾಸ್ತವದಲ್ಲಿ ನಾವು ಸಹೋದರ ಸಹೋದರರಾಗಿದ್ದೇವೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಮತ್ತೆ ತಂದೆಯು ರಚನೆಯನ್ನು ರಚಿಸಿದಾಗ ಸಹೋದರ ಸಹೋದರಿಯರಾಗಿ ಬಿಡುತ್ತೇವೆ. ಅವರು ವೈಜ್ಞಾನಿಕ ಬಲದಿಂದ ಎಷ್ಟೊಂದು ಎತ್ತರಕ್ಕೆ ಹೋಗುವ ಪ್ರಯತ್ನ ಪಡುತ್ತಾರೆ. ಅದರ ಮೇಲೂ ಯಾವುದೇ ಪ್ರಪಂಚವಿಲ್ಲ. ಇದು ವಿಜ್ಞಾನದ ಅತಿಯಲ್ಲಿ ಹೋಗುವುದಾಗಿದೆ. ಎಲ್ಲರಿಗಿಂತ ಹೆಚ್ಚಿನದಾಗಿ ಯಾರು ಶಿವನ ಪೂಜಾರಿಗಳಿದ್ದಾರೆಯೋ ಅವರಿಗೆ ತಿಳಿಸಿ, ಸರ್ವಶ್ರೇಷ್ಠ ಪೂಜೆಯು ಶಿವನದಾಗಿದೆ, ಏಕೆಂದರೆ ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು ಎಂದು ದೇವತೆಗಳ ಮಹಿಮೆ ಮಾಡುತ್ತಾರೆ. ತಂದೆಯೇ ಬಂದು ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತಾರೆ. ತಂದೆಯು ನೀವು ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಈಗ ಸರ್ವಿಸ್ನಲ್ಲಿ ತತ್ಪರರಾಗಿರಿ. ಮನೆ ಮನೆಯಲ್ಲಿಯೂ ಪ್ರದರ್ಶನಿಯನ್ನು ತೆರೆಯಿರಿ. ಸತ್ಯಯುಗದಲ್ಲಿ ಭಕ್ತಿ ಮಾರ್ಗದ ಸ್ಥೂಲ ಯಾತ್ರೆಗಳಿರುವುದಿಲ್ಲ. ಈಗ ತಂದೆಯು ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ತಂದೆಯ ಮತದಂತೆ ನಡೆಯಬೇಕಲ್ಲವೇ? ಮಧುರಾತಿ ಮಧುರ ಮಕ್ಕಳೇ, ದೇಹಿ ಅಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ನೀವು ನನ್ನ ಮುದ್ದು ಮಕ್ಕಳಾಗಿದ್ದೀರಲ್ಲವೇ? ಅರ್ಧಕಲ್ಪ ಪ್ರಿಯತಮೆಯರಾಗಿದ್ದೀರಿ. ನೀವು ಮಕ್ಕಳು ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವನ್ನು ನೋಡುತ್ತೇವೆಯೋ ಇದೆಲ್ಲವೂ ವಿನಾಶವಾಗಲಿದೆ. ಮಹಾಭಾರತ ಯುದ್ಧವು ನಿಂತಿದೆ. ಬೇಹದಿನ ತಂದೆಯೇ ಬೇಹದಿನ ಆಸ್ತಿಯನ್ನು ಕೊಡುತ್ತಿದ್ದಾರೆ. ನಿಮಗೆ ತಿಳಿದಿದೆ, ಕಲ್ಪದ ಹಿಂದೆಯೂ ತಂದೆಯು ರಾಜಯೋಗವನ್ನು ಕಲಿಸಿದ್ದರು. ರಾಜಸ್ವ ಅಶ್ವಮೇಧ ಯಜ್ಞವನ್ನು ರಚಿಸಿದ್ದರು. ಮತ್ತೆ ರಾಜ್ಯಭಾರಕ್ಕಾಗಿ ಸತ್ಯಯೋಗಿ ಹೊಸ ಪ್ರಪಂಚವೂ ಸಹ ಅವಶ್ಯವಾಗಿ ಬೇಕು. ತಡವಾಗಿ ಬರುವವರು ಮುಂದೆ ಹೋಗುತ್ತಾರೆ. ನಾವು ಸ್ಪರ್ಧೆ ಮಾಡಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆಂದು ಹೇಳುತ್ತಾರೆ. ಕೆಲವರಂತೂ ಹಳಬರಿಗಿಂತಲೂ ಮುಂದೆ ಹೋಗುತ್ತಾರೆ. ಹಮ್ ಸೋ ಹಮ್ ಅರ್ಥವನ್ನು ತಂದೆಯು ಎಷ್ಟು ಯುಕ್ತವಾಗಿ ತಿಳಿಸುತ್ತಾರೆ. ವಿರಾಟ ರೂಪವೂ ಇದೆ, ಆದರೆ ಅದರಲ್ಲಿ ಬ್ರಾಹ್ಮಣರು ಮತ್ತು ಶಿವ ತಂದೆಯನ್ನು ಹಾರಿಸಿಬಿಟ್ಟಿದ್ದಾರೆ. ಎಲ್ಲ ಮಾತುಗಳಿಗಿಂತ ಒಂದು ಮುಖ್ಯವಾಗಿದೆ, ಅದನ್ನು ಮರೆಯಬೇಡಿ. ಯಾರ ಜೊತೆಯೂ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಸಮಯವು ಈಗ ಬಹಳ ಅಮೂಲ್ಯವಾಗಿದೆ. ತಮೋಪ್ರಧಾನರಿಂದ ಸತ್ವಪ್ರಧಾನರಾಗುವ ಚಿಂತೆಯನ್ನೇ ಮಾಡಬೇಕಾಗಿದೆ. ಮತ್ಯಾವುದೇ ಚಿಂತನೆಯೂ ನಡೆಯಬಾರದು. ಮಗನ್ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತನ್ನ ಭಕ್ತನನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಭವ. ತಮ್ಮ ಉಚ್ಚಾರಣೆ ಮತ್ತು ಆಚರಣೆ ಬ್ರಹ್ಮ ತಂದೆಯ ಸಮಾನವಾಗಿರಲಿ. ಆಗ ಹೇಳಲಾಗುವುದು ಸತ್ಯ ಬ್ರಾಹ್ಮಣ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.